यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಮುಖ್ಯವಾದಂತ ಈ ಬಜೆಟ್ ಒಂದು ಕಂಕ್ಲೂಡ್ ಮಾಡ್ತೀರಾ ಯಾವ್ದ್ರಿ ಮಿನಿಸ್ಟರ್ ಅವರೇ? ಹೌದು, ಅವ್ರೊಬ್ರು ಆಡ್ಸಿ ಬಂದಾರ. ಎಲ್ಲಿ ಹೋದ್ರು ಅವ್ರು? ಜೊಲ್ಲೆ ಮೇಡಮ್ ಅವ್ರು ಇದ್ರು. ಯತ್ನಾಳ್ ಅವ್ರೆ, ತಿದ್ರೆ ನೀವು ಧಾರ್ಮಿಕತೆ ತಿದ್ರಿ. ಯತ್ನಾಳ್ ಅವರೇ, ಯತ್ನಾಳ್ ಅಧ್ಯಕ್ಷರೇ, ಇವತ್ತು ಕಂಕ್ಲೂಡ್ ಮಾಡ್ತೀರಾ? ಈ ಬಜೆಟ್ ನಲ್ಲಿ ಕರ್ಕೊಳ್ಳಿ ಬಂದ್ಬಿಟ್ಟರಿ. ಓಕೆ, ಈ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಬಂತನ. ಮತ್ತೆ ಇಷ್ಟು ತನಕ ಹೇಳಿದಲ್ಲ ಈ ಸರ್ಕಾರ ಇಷ್ಟೊತ್ತನಿಗೆ ಹೇಳಿದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದು 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 ಬಹಳ ಹೈ ಟೆನ್ಷನ್ ಇದಕ್ಕೆ ಟೈಮ್ ಬಾಂಬ್. ಅಲ್ಪಸಂಖ್ಯಾತರು ಏನಾಗೈತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಧ್ಯಕ್ಷರೇ, ದಲಿತರಿಗೆ ಯಾವುದೂ ಹೊಸ ಯೋಜನೆ ಇಲ್ಲ. ಅವರಿಗೆ ಹೊಸ ಶಾಲೆಗಳು, ಹಾಸ್ಟೆಲ್ಗಳು ಇಲ್ಲ. ಆದ್ರೆ ನೋಡ್ರಿ ಅಧ್ಯಕ್ಷರೇ, ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ 9 ಪೇಜ್ ಅಲ್ಪಸಂಖ್ಯಾತ SC ಟೋಟಲ್ ಪೇಜ್ ಎಷ್ಟಿದೆ? ಚರ್ಚೆ ಇಲ್ಲ. ಟೋಟಲ್ ಪೇಜ್ ಎಷ್ಟಿದೆ? ನೀರಾವರಿ ಬಗ್ಗೆ ಚರ್ಚೆ ಇಲ್ಲ, ಕೃಷಿ ಬಗ್ಗೆ ಚರ್ಚೆ ಇಲ್ಲ. ಆದರೆ ಅಧ್ಯಕ್ಷರೇ, ಇವತ್ತು ಏನು ಒಟ್ಟು ಇವತ್ತ ಯಾವ ರೀತಿ ಇವತ್ತು ಅವರು ಶಿಕ್ಷಣ ಇಲಾಖೆಯಲ್ಲಿ ಆಯ್ದ 100 ಉರ್ದು ಮಾಧ್ಯಮ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಅಧ್ಯಕ್ಷರೇ, ನಮ್ಮ ಕರ್ನಾಟಕ ಈ ಏನಂತಾರಲ್ರಿ, ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲಿ ಚಾದರೋತ್ಸವ ಮಕ್ಕೊಂಡ್ರ ಗೊತ್ತಿಲ್ಲ. ಒಂದು ಹಿಂದಿ ಬೋರ್ಡ್ ಎಲ್ಲಾದ್ರೂ ಬರೆದ್ರೆ ಅದನ್ನ ಹೋಗಿ ಅಳಗಿಸುವಂಥ ಕೆಲಸ ಮಾಡ್ತಾರೆ. ಇವತ್ತು 100 ಉರ್ದು ಶಾಲೆ, ಉರ್ದುದಿಂದ ಏನಾಗೋದಿದೆ ನಮ್ಮ ರಾಜ್ಯಕ್ಕೆ? ಒಂದೇ ಸಬ್ಜೆಕ್ಟ್ ಇರಲಿ, ಕನ್ನಡ ಕಲಿಯಬೇಕಲ್ರಿ ಅವರು. ಅವ್ರು ಕನ್ನಡ ಕಲಿಲಾರ್ದೇ ಅವ್ರಿಗೆ 100 ಕೋಟಿ ರೂಪಾಯಿ. ಅಲ್ಲಿಂದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆ 62, ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲನಿಗೆ 1,000 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ. ಆದರೆ ದಲಿತರದು ಹೋದ ವರ್ಷದ 522 ಕೋಟಿ. ಅದರಾಗ ಅದು ಮುಂದುವರೆದ ಕಾಮಗಾರಿ 222 ಕೋಟಿ ಕೊಡ್ತಿರು. 42,000 ಕೋಟಿ ರೂಪಾಯಿ ಬಜೆಟ್ ಇರುವಂಥ ಕೇವಲ 500 ಕೋಟಿ ರೂಪಾಯಿದು ನೀವು ಪೂರ್ಣ ಮಾಡಲಿಕ್ಕೆ ಒಂದು ವರ್ಷನಾಗ ಆಗಿಲ್ಲ. ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ? ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ, ಗಣಿತ ಏನಾದರೂ ಕಲಿಸ್ತಾರ? ಅಲ್ಲಿ ಕಲಿಸೋದೇನು? ಧರ್ಮದ್ದು, ಭಾರತದ ವಿರುದ್ಧ ಶರಿಯತ್ ಕಾನೂನು. ನೀವು ಪದೇ ಪದೇ ಆಕ್ಷೇಪ ವಿರುದ್ಧ ಅಂದ್ರೆ ಏನು? ಮದ್ರಸಾಗೆ ವಿರೋಧಿ ಚಟುವಟಿಕೆಗಳು ನಡೀತಾ ನೀವು ಹಿರಿಯರಿದ್ದೀರಿ, ನಾವು ಮರ್ಯಾದೆ ಕೊಡ್ತಾ ಇದ್ರೆ ಅಧ್ಯಕ್ಷರೇ, ನಿಮ್ಗೆ ಈ ತರ ಇದು ಮಾನವೀಯತೆ ಇರಬೇಕು, ಸಾಮ್ರಾಜ್ಯವನ್ನು ಮಾನವೀಯತೆ ಇರಬೇಕು. ಸಭಾಧ್ಯಕ್ಷ ಈ ತರ ಎಲ್ಲ ಮಾಡಬಾರ್ದು. ಈ ದೇಶದವರಿಗೆ ಇಲ್ಲಿ ಸಮಾಜ ಅಧ್ಯಕ್ಷ ಅಲ್ಲ, ಇವರ ಸ್ನೇಹಿತರು ರೇಣುಕಾಚಾರ್ಯರವರು ಅಲ್ಲ,
ಒಂದ್ ಇವ್ರು ಕಡೆ ಎಲ್ಲಿ ಬಿರಿಯಾನಿ ತಿಂದಿದ್ರು ಅಂತ ಒಂದ್ ಕಡೆ ಈ ದೇಶದ್ರೋಹ ಕೆಲಸ ಮಾಡಿ ಹೇಳ್ಕೊಂಡು ಎಲ್ಲಿ ಬಿರಿಯಾನಿ ತಿಂದಿದ್ರು ಅಂತ. ಅವಾಗ ಇವ್ರಿಗೆ ಈ ಸದನವನ್ನು ಇವ್ರು ಸ್ನೇಹಿತರು ವೇದಿಕೆ ಫೋಟೋ ಬಿಡುಗಡೆ ಮಾಡವ್ರೆ. ಇದು ಬಿಡುಗಡೆ ಮಾಡವ್ರೆ. ಇವರೆಲ್ಲ ಬಿರಿಯಾನಿ ತಿಂದಿದ್ರು ಅಂತ. ಬಿರಿಯಾನಿ ತಿನ್ಬೇಕಾದ್ರೆ ಚೆನ್ನಾಗಿತ್ತು. ಈಗ ಓಟ್ಗೋಸ್ಕರ ಏನೇನೋ ಮಾತಾಡ್ತಾರೆ. ದಯಮಾಡಿ ಇಂಥ ಮಾತುಗಳು ವಾಪಸ್ ತಗೋಬೇಕು. ಅಧ್ಯಕ್ಷ, ಇದು ಕನ್ನಡ ಮಾತು. ಅವಕಾಶ ಕೊಡಬಾರ್ದು ನೀವು. ಇವ್ರು ಏನೇನೋ ಮಾತಾಡ್ಲಿ. ಇವ್ರು ಮಾತಾಡ್ಬೇಕಾದ್ರೆ ಇವ್ರು ದೇಶದ್ರೋಹಿಗಳು ಅಂತ ಹೇಳ್ತಾರೆ. ಇವ್ರ ಹತ್ರ ಏನ್ ಆಧಾರ ಐತೆ? ಕರ್ತದಿಂದ ಇದು ಏನ್ ಆಧಾರ ಐತೆ ಹೇಳಿ ಕೇಳಿ. ಆಧಾರ ಕೇಳಿ. ಬ್ರಿಟಿಷರು ಈ ಬ್ರಿಟಿಷರ್ ಮಾಡೋದಕ್ಕೆ ದಾರಿ ತಪ್ಪಕ್ಕೆ ಗೂಬೆ ಕೂರ್ಗೆ ಬಂದು ಭಾಷಣ ಮಾಡ್ತಾರೋದು ಸುಳ್ಳು ದಾರಿ ಗೂಬೆ ಕೂರ್ಗೆ ಎಲ್ಲ ಬಂದು ಭಾಷಣ ಮಾಡ್ತಾ ಇದ್ದಾರೆ. 25,000 ದೇಶದ್ರೋಹಿ ನಾಡು ಈ ದೇಶದ್ರೋಹಿಯನ್ನು ನೀವು ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡ್ಬೇಕು ತಾವು. ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಎತ್ತಾಳು ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ ಕರ್ತದಿಂದ ತಾವು ತೆಗಿಬೇಕು. ಅಧ್ಯಕ್ಷರೇ ರಕ್ಷಣೆ ದಯವಿಟ್ಟು ತಾವು ಅಲ್ಲ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಎಲ್ಲ ಮಾತನ್ನು ಕಡತದಿಂದ ತೆಗಿಬೇಕು. ಮಾನ ಮರ್ಯಾದೆ ಸಮಾಜ ಒಡೆಯಕ್ಕೆ ಅವ್ರ ಮಾನ ಮರ್ಯಾದೆ ಇಲ್ಲ, ಸಮಾಜದ ಬಗ್ಗೆ ಕಾಳಜಿ ಇಲ್ಲ, ದೇಶದ ಬಗ್ಗೆನೂ ಕೂಡ ಭಾವನೆ ಇಲ್ಲ. ರಾಜಕಾರಣಕ್ಕೋಸ್ಕರ ದೇಶಕ್ಕೂ ಬೆಂಕಿ ನಾವು ಕರ್ತದಿಂದ ಅದು ತೆಗಿಬೇಕು. 1.5 ಗಂಟೆ ಸಾಕು. ಏನು ಬೆಂಕಿ ಎತ್ತಾಳವ್ರೆ ಎತ್ನಾಳವ್ರೆ ಏನ್ ಬೆಂಕಿ ಹಚ್ಚಿ ಹೋಗ್ತೀರೇನ್ರಿ? ನಿಮ್ಮ ರಾಜಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿ ಹೋಗ್ತೀರಾ? ಯಾವ ಕಾಂಪಿಟೇಷನ್ ಮಾಡ್ತಾ ಇದ್ದೀರಿ ನೀವು? ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ತಾವು ಕರ್ತದಿಂದ ಇದು ತೆಗಿಬೇಕು. ಯತ್ನಾಳ್ ಮೇಲೆ ನೀವು ಯತ್ನಾಳ್ ಮೇಲೆ ಆಕ್ಷನ್ ತಗೋಬೇಕು. ನೀವು ಕ್ಷಮೆ ಕೇಳಬೇಕು. ಯತ್ನಾಳು ಏನ್ ಬಾಯಿ ಬಂದಂಗೆ ಸಮಾಜ ಉಳಿಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು ಎಲ್ಲರೂ ದಾರಿ ತಪ್ಪಿಸೋದು ರಾಜಕಾರಣಕ್ಕೋಸ್ಕರ ಹೊಡಿತೀರ. ಹಿಂದೂ ಮುಸಲ್ಮಾನ್ ಇರ್ತೀರಿ ನೀವು. ಈ ವೇದಿಕೆ ಎಲ್ಲರೂ ಒಗ್ಗೂಡ್ಸಕ್ಕಿರೋದು, ರಾಜ್ಯ ಮುಂದೆ ತಗೊಂಡೋಗಕ್ಕಿರೋದು. ಯತ್ನಾಳಂತ ರಾಜಕಾರಣಿಗಳ ಇಲ್ಲಿ ದ್ವೇಷದ ರಾಜಕಾರಣ, ವಿಷದ ರಾಜಕಾರಣಕ್ಕೋಸ್ಕರ ಅಲ್ಲ ಈ ವೇದಿಕೆ. ಮಾನ ಮರ್ಯಾದೆ ಎಲ್ಲ ಬಿಟ್ಟು ಮಾನ ಮರ್ಯಾದೆ ಟಿಪ್ಪು ಸುಲ್ತಾನ್ ಅರೆ ಬೆಂಕಿ ಹಚ್ಚೋರು ನೀವು ಅಧ್ಯಕ್ಷರೇ ಅಲ್ಲ, ಬೆಂಕಿ ಹಚ್ಕೊಂಡು ಇಲ್ಲಿ ಸುಳ್ಳು ಇರ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ. ಈ ವೇದಿಕೆಯನ್ನು ಯಾದಕ್ಕೋಸ್ಕರ ಬೆಳೆಸ್ತಾ ಇದ್ದಾರೆ ಇವರು? ಜೈನ ಸಮುದಾಯಕ್ಕೆಲ್ಲ, ಸಿಖ್ ಸಮುದಾಯಕ್ಕೆ ಸಸ್ಪೆಂಡ್ ಮಾಡಿ ಅವ್ರಿಗೆ. ಇವತ್ತು ಎಲ್ಲ ಸಮುದಾಯದ ಆಶೀರ್ವಾದದಿಂದ ನಾವು ಬಂದಿರೋದು. 2 ಕೋಟಿ, ಬೌದ್ಧರಿಗೆ 1 ಕೋಟಿ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಆಗ್ಬಾರ್ದು. ಹಿಂದೂ ಮುಸ್ಲಿಂ ಎಲ್ಲರೂ ನಮಗೂ ಓಟ್ ಹಾಕಿದ್ದಾರೆ. ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಎಲ್ಲಾ ಜಾತಿ ಓಟ್ ಪಡ್ಕೊಂಡು ಬಂದಿದ್ದಾರೆ. ಈ ಪಾಟೀಲ್ ಯತ್ನಾಳು ಸಮಾಜ ಒಡೆಯುವ ಘಾತಕ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಇವರಿಗೆ ಮಾನ ಮರ್ಯಾದೆ ಸುಳ್ಳು ಹೇಳ್ತಕ್ಕಂಥ, ಪ್ರಚೋದನೆ ಮಾಡ್ತಕ್ಕಂಥ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಮುಕ್ತವಾದಂತ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಬೆಂಕಿ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ತಾವು ಇವ್ರು ಆಡಿರ್ತಕ್ಕಂಥ ಮಾತನ್ನು ಕರ್ತದಿಂದ ತೆಗಿಬೇಕು. ಇವರು ಕ್ಷಮೆ ಕೇಳಬೇಕು. 1.5 ಗಂಟೆಯಿಂದ ಮಾತಾಡಿದ್ದಾರೆ. ಕ್ಷಮೆ
ಕೇಳ್ಬೇಕು ಅವರು. ನನ್ನ ನಾವು ಮಾತಾಡುವಾಗ ಅರ್ಧ ಗಂಟೆ ಎದ್ದು ನಿಂತ್ಕೊಂಡಿಲ್ವ ಅವರು? ನಮ್ಗೆ ಮಾತಾಡಕ್ಕೆ ಮಾಡ್ಕೊಂಡಿದ್ರ? ನಾವು ಯಾವ್ದಾದ್ರು ಪ್ರಚೋದನೆಕಾರಿಯಾಗಿ ಮಾತಾಡಿದ್ವಾ? ಏನಿದು ಮಾತಾಡಿದ್ರೆ ಸುಮ್ಮನೆ ಅವ್ರಿಗೆ ಕೂರಿಸ್ಬೇಕು. ಅವ್ರು ಮಾತಾಡಿದ ಎಲ್ಲ ಮಾತುಗಳನ್ನು ಕರ್ತದಿಂದ ತೆಗಿಬೇಕು. ಸಿದ್ದರಾಮಯ್ಯ ಅವರ ಈ ಬಜೆಟ್ ಕುರಿ ಸತ್ರೆ ಒಂದ್ ಜಾತಿ ಕೊಡ್ತಾರೆ, ಕುರಿ ಸಾಕರು ಎಲ್ಲಾ ಜಾತಿಯವರು ಸತ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಕೂತ್ಕೊಳ್ಳಿ. ಈಗ ಮಿನಿಸ್ಟರ್ ಕೂತ್ಕೊಳ್ಳಿ. ಈಗ ಆಸಿಫ್ ಒಂದ್ ಸೆಕೆಂಡ್ ನಮ್ಮ ಹೇಳ್ತಾರೆ ಅವ್ರು ಜನತಾದಳದಾಗಿದ್ರು, ಆ ಜನತಾದಳದಾಗ ಟಿಪ್ಪು ಸುಲ್ತಾನ್ ಜಯಂತಿನೂ ಮಾಡ್ಯಾರ. ಈಗ ಈಗ ನೋಡಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿಲ್ಲ. ರಾಣಾ ಪ್ರತಾಪ್ ಸಾಕು ಗೊತ್ತು, ನಿಮ್ ರಾಜಕಾರಣ ಗೊತ್ತು. ಈಗ ಮಿನಿಸ್ಟರ್ಸ್ ಇಲ್ಲಿ ಕೇಳಿ, ನೀವು ಇಲ್ಲಿ ಕೇಳಿ. ಬೇರೆಯವ್ರು ಮಾತಾಡ್ಬೇಕಾ? ಎಂ ಬಿ ಪಟೇಲ್ ಬೇರೆಯವ್ರು ಮಾತಾಡ್ಬೇಕಾ ಬೇಡವಾ? ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಾ ಬೇಡವಾ? ಬಿಲ್ ಅದನ್ನಾಯ್ತು, ಸ್ಪೀಕರ್. ಓಕೆ, ನಾನೀಗ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ಆಸಿಫ್, ಓಕೆ ಆಸಿಫ್ ಸಿಟ್ ಡೌನ್. ಆಸಿಫ್ ಸಿಟ್ ಡೌನ್. ನೀವು ಮಾತಾಡ ಆಗ್ತದ? ಆಯ್ತು, ಯಾವುದೇ ಶಿಕ್ಷೆಗೂ ನೋಡಿ. ಈಗ ಆಯ್ತು, ತೆಗಿಬಾರ್ದು. ತಾವು ಮಾತಾಡಿದ್ರಿ, ಈಗ ಮತ್ತೆ ಮತ್ತೆ ಯಾಕೆ ಮಾತಾಡ್ತೀರಿ? ಈಗ ನಾನು ಹೇಳ್ತ ಕೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಪ್ಲೀಸ್ ಆಸಿಫ್ ಕೂತ್ಕೊ. ಆಯ್ತು ಆಯ್ತು, ಮತ್ತೆ ಮಾತಾಡಿ. ಶ್ರೀನಿವಾಸ್ ಕೂತ್ಕೊಳ್ಳಿ. ರೆಡಿ ಪ್ಲೀಸ್. ಆಯ್ತು, ಬೇರೆ ನೋಡಿ ಜನಾಂಗದ ಬಗ್ಗೆ ಆಯ್ತು, ನಾನು ಮಾತಾಡ್ತೇನೆ. ಅದನ್ನು ಆಯ್ತು, ಟೋಕಿನ್ ನಾನು ಮಾತಾಡ್ತೀನಲ್ಲ. ಸ್ಪೀಕರ್ ಇದ್ದಾಗ ಆಯ್ತು, ಐ ನೋ ದಟ್. ಈಗ ನಾನು ಕೇಳಿ, ಬಜೆಟ್ ಬಗ್ಗೆ ಡಿಸ್ಕಷನ್ ಇವತ್ತು ನಡೀತಾ ಇದೆ. ಓಕೆ, ರೆಡ್ಡಿ ಅವರೇ, ಓಕೆ. ಅಧ್ಯಕ್ಷರೇ ಒಂದ್ ಸೆಕೆಂಡ್ ಅದಕ್ಕೆ ದಯವಿಟ್ಟು ಆಯ್ತು, ನಾನು ಹೇಳ್ತೇನೆ, ನನ್ಗೆ ಗೊತ್ತಿದೆ ತೆಗಿಸ್ಬೇಕಂತ. ಕೂತ್ಕೊಳ್ಳಿ. ಈಗ ಆಯ್ತು, ನೀವು ರೇವಣ್ಣವ್ರೆ, ಈಗ ನಾನು ಎಲ್ಲ ಸದಸ್ಯರಿಗೆ ಹೇಳೋದಿಷ್ಟೇ, ಬಜೆಟ್ ಬಗ್ಗೆ ನಾವು ಮಾತಾಡ್ತೇವೆ. ಬಜೆಟ್ ನಲ್ಲಿ ಹೆಚ್ಚು ಕಮ್ಮಿ ಆ ಖರೀಚ, ಅದು ನಮ್ಮ ಎಲ್ಲರ ಉದ್ದೇಶ ಏನು? ವಿಶ್ವಾಸ ಬರ್ತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠ ಭಾರತ, ಅದು ನಮ್ಮೆಲ್ಲರ ಮುಖ್ಯ ಗುರಿ ಇವತ್ತು ಆಗ್ಬೇಕಾಗ್ತದೆ. ಸೊ ನಮ್ಮ ಸಮಾಜದಲ್ಲಿ ನಾವು ವಿಶ್ವಾಸ ಆಯ್ತು, ಭೂಮಿಗೆ ಹಣ ಕೊಡು. ಆಯ್ತು, ಅದ್ರ ಬಗ್ಗೆ ಉತ್ತರ ಕೊಡ್ತಾರಲ್ಲ ಮುಖ್ಯಮಂತ್ರಿ, ಉತ್ತರ ಕೊಡ್ತಾರೆ. ಆಯ್ತು, ಉತ್ತರ ಕೊಡ್ತಾರೆ, ಅದ್ರ ಬಗ್ಗೆ ಮುಖ್ಯ ಉತ್ತರ ಕೊಡ್ತಾರೆ. ಕೂತ್ಕೊಳ್ಳಿ. ಈಗ ತಾಲಿಬಾನಿ ಆಯ್ತು ಆಯ್ತು, ರೆಡ್ಡಿ ಅವರೇ, ವೈ ಯು ವಾಂಟ್ ಆನ್ಸರ್ ನೌ ಅಂಡ್ ದೆನ್? ಯಾಕೆ ಉತ್ತರ ಕೊಡ್ಬೇಕೀಗ? ಭಾರತ ಸರ್ಕಾರ ಆಯ್ತು, ಗೊತ್ತಿದೆ, ತಾಲಿಬಾನಿ ಅದೀಗ ಚರ್ಚೆ ಬೇಡ. ಅದು ಹೇಳಿದ್ರಲ್ಲ ನೀವು, ಮತ್ತೆ ಯಾಕೆ ನೀವು ಹೇಳ್ತೀರಿ? ಯು ಆಲ್ರೆಡಿ ಟೋಲ್ಡ್. ಒಮ್ಮೆ ಕೂತ್ಕೊಳ್ಳಿ, ಸುಮ್ಮನೆ ಅವ್ರು ಮಾತಾಡೋದು, ಮನೆಯಲ್ಲಿ ಮಾತಾಡೋದಾಗ್ತದ? ಹೇಳ್ತಾ ಇರೋದು ರೆಡ್ಡಿ ಅವರೇ, ಮೋದಿ ಅವರೇ ರೆಡ್ಡಿ ಅವರೇ ಕೂತ್ಕೊಳ್ಳಿ. ವಾಟ್ ನಮ್ಗೆ ಗೊತ್ತಾಯ್ತು. ಐ ನೋ ಎವ್ರಿವನ್ಸ್ ಪಾಯಿಂಟ್, ಸೇಮ್ ಪಾಯಿಂಟ್. ಸರ್ಕಾರ 200 ಐ ನೋ ದಟ್. ತಾಲಿಬಾನ್ಗೆ ಬಜೆಟ್ ಆಯ್ತು, ಕೇಂದ್ರ ಸರ್ಕಾರ ಯಾವ್ದು ಹೇಳಿದೆ? ಈಗ ಒಂದ್ ಸೆಕೆಂಡ್, ತಾಲಿಬಾನ್ಗೆ ಅಜಯ್ ವೇಟ್ ನೋಡಿ. ಆದ ಕಾರಣ ನಾವು ಜನಪ್ರತಿನಿಧಿ ಮಾತ್ರ ಎಲ್ಲರಿಗೂ ಕೂಡ ಮಾದರಿ ಆಗ್ಬೇಕು. ನಾವು ಸಮಾಜನ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕಾ, ಎಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ. ಸಮಾಜನ ಬಿಗಡಾಯಿಸಲಿಕ್ಕೆ ಒಬ್ಬನಿಗೆ ಮಾಡಬಹುದು, ಸಮಾಜನ ಕಟ್ಟಬೇಕಾದಷ್ಟು ಕಷ್ಟ ಇದೆ. ಆದ್ರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ಬೇರೆ ವಿಚಾರ ತೆಕ್ಕೊಂಡು ಹೋಗಿಕೊಂಡು ಇದರಲ್ಲಿ ಏನಾಗ್ತದೆ ಒಂದು ಎಲ್ಲಿ ಕೂಡ ಬರಬಾರ್ದು. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾವುದೆಲ್ಲ ಈ ಒಂದು ಕಡತೆಯಿಂದ ಯಾವುದೆಲ್ಲ ಅಸಂಬದ್ಧವಾದ ಮತ್ತು ಕೆಲವೊಂದಿಗೆ ಅದು ನೋವುಂಟು ಮಾಡುವಂತಹ, ಕೆಲವೊಂದು ಮಾಡುವಂತಹ ಎಲ್ಲ ಕಡತವನ್ನು ಹಿಂದೆ ನಾನು ನೋಡಿ ಅದು ಮಾಡ್ತೇನೆ. ಆಯ್ತು, ನೀವು ಮಾತಾಡ್ತಾರೆ, ಯಾಕೆ ಮಾತಾಡ್ಬೇಕಿಲ್ಲ?
ಏನು? ಆಯ್ತು ಕೇಳಿ ನೀವು ಸ್ವಲ್ಪ ಸೀನಿಯರ್ ಲೀಡರ್ ಇದ್ದೀರಾ, ನೀವು ಸೀನಿಯರ್ ಲೀಡರ್ ಇದ್ದೀರಾ, ಆಯ್ತು. ಮಾತಾಡ್ತಾ ಇದ್ದಾರೆ, ಕೂತ್ಕೊಂಡು ಕೇಳಿ ಆಮೇಲೆ ಮಾತಾಡಿ, ಮಾಡ್ಬೇಡಿ ನೀವು ಕೂತ್ಕೊಳ್ಳಿ. ಅವ್ರೆ ಅಧ್ಯಕ್ಷರೇ ಆಯ್ತು ಮಾತಾಡ್ತಿಲ್ಲ ಅಧ್ಯಕ್ಷ ಆದಷ್ಟು ಮಾಡ್ಬೇಕು ಸಾಕು. ದಯವಿಟ್ಟು ಒಂದೇ ಅಧ್ಯಕ್ಷರೇ ಕೂತ್ಕೊಳ್ಳಿ. ಶೋಲಿಂಗ್ ಅವ್ರೆ ರಿಜ್ವಾನ್ ಅಧ್ಯಕ್ಷರೇ ಅಧ್ಯಕ್ಷರು ಏನ್ ಚೀಟಿ ಬಂತು ಈಗ ಎತ್ತಾಳಿ ಇದ್ದಾನೆ, ಎಲ್ಲ ಗೊತ್ತಿದೆ. ಅಧ್ಯಕ್ಷರೇ ಅವ್ರು ಯಾರು? ಏನ ಚೀಟಿ ಬಂತು ಅರವಿಂದ ಅಧ್ಯಕ್ಷರೇ ಆಯ್ತು. ಗೃಹ ಮಂತ್ರಿಗಳು ಬಂದಿದ್ದಾರೆ. ಮಾತಾಡಿದ್ರಿ ಈಗ ಒಂದು ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕರ್ನಾಟಕದ ರಾಜಕೀಯ ಆಯ್ತು, ಈಗ ವ್ಯವಸ್ಥೆಯಲ್ಲಿ next. ಇವತ್ತು ಬಹಳ ಕೆಟ್ಟ ಈಗ ನೋಡಿ, ನಡೀತಾ ಇದೆ. ಈಗ ಈ ಸಮೃದ್ಧಿ 10 ಮಂಜುನಾಥ್ ವರ್ಷದಲ್ಲಿ ಮತ್ತೆ ರಾಜೇಗೌಡರು ಜನಪ್ರತಿನಿಧಿ ಹರೀಶ್ ಮತ್ತೆ ಧರಂಸಿಂಗ್ ಸಚಿವರನ್ನ ಬರ್ತೇನೆ ಬರ್ತೇನೆ ಜನಪ್ರತಿನಿಧಿ ಬರ್ತೇನೆ. ಅಧ್ಯಕ್ಷ ಕೂತ್ಕೊಳ್ಳಿ. ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ. ಆದ್ರೆ ಇವತ್ತು ಆಯ್ತು ರಾಜ್ಯದ ಮಾತಾಡಿ ಮುಗಿಸ್ತಿರಲ್ಲ ನೀವು. ಸುಸಂಸ್ಕೃತ ಆಗುವಾಗ ಅದನ್ನು ಒಪ್ಪಬೇಕು, ನೀವಿಲ್ಲ ಅಂತ ನಾವು ಆಗ್ತದ. ಇವತ್ತೊಬ್ಬರು ಸಚಿವರ ಮೇಲೆ, ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಬಿಟ್ಟು ಬಿಡಿ ಸಬ್ಜೆಕ್ಟ್. ಈಗ ಈ ಹನಿ ಈಗ ಬನ್ನಿಗೆ ಸಮೃದ್ಧಿ ಮಂಜುನಾಥ್ ಮಾತಾಡಿ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಮಾತಾಡಿ ಏನಂತ ಇಲ್ಲ ಸಮಸ್ಯೆ ಮಾತಾಡಿ. ನಾನು ಆಗ್ರಹ ಮಾಡ್ತೀನಿ. ಆಯ್ತು, ಈಗ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಈ ಸಮೃದ್ಧಿ ಮಂಜುನಾಥ್ ಟೈಮ್ ಇಲ್ಲ, ನೀವು ಮಾತಾಡಿ. ಸಂಸ್ಕೃತಿ ನೀವು ಕಾಯ್ಬೇಡಿ, ಪೊಲಿಟಿಕ್ಸ್ ಅಲ್ಲಿ ಮಾತಾಡಿ ಕಲೀರಿ. ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಮಾತಾಡಿ. ಜನಪ್ರತಿನಿಧಿಗಳನ್ನ ಏನ್ ಸಬ್ಜೆಕ್ಟ್ ಒಂದ್ ರೀತಿ ಅವರ ಈಗ ಬಜೆಟ್ ಅಲ್ಲಿ ಆಗ್ತದೆ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಅಧ್ಯಕ್ಷರೇ, 724 ರಾಜನ ಏನ್ ಹೇಳ್ತಾರೆ ನೋಡುವ. ಅಧ್ಯಕ್ಷರೇ, ಬ್ಲಾಕ್ ಮೇಲ್ ಇಸ್ ಪಾರ್ಲಿಮೆಂಟರಿ ವರ್ಡ್. ಆಯ್ತು, ನೀವು ಮಾತು ಏನ್ ಮಾಡ್ಬೇಕು ಇಲ್ಲಿ ನಿಮಗಲ್ಲ ಅಧ್ಯಕ್ಷರೇ. ಮತ್ತೆ ನಾಳೆ ತಗೊಳ್ಳೋ ಚರ್ಚೆ. ಒಂದೇ ನಿಮಿಷ ಅಲ್ಲ ಅವರು ಅಲ್ಲಲ್ಲ, ಒಂದೇ ನಿಮಿಷ, ಬಹಳ ಗುರುತ. ಆಸೇಫ್ ಒಂದ್ ನಿಮಿಷ ರಾಯರೆಡ್ಡಿ ಅವರೇ, ಒಂದೇ ನಿಮಿಷ ಅಧ್ಯಕ್ಷ ಒಂದೇ ನಿಮಿಷ. ರಾಯರೆಡ್ಡಿ ಅವರೇ, ಆಯ್ತು ಇವ್ರೆ ರೆಡ್ಡಿ ಅವರೇ ಆಯ್ತು. ನಾ ಸುಳೆ ಮಗನೇ ಅಂತೀನಿ, ಒಪ್ತೀರಾ ಅಂದೆ? ಆಯ್ತು ಸಾರಿ, ಐ ಆಮ್ ಸಾರಿ ಟು ಸೇ ದಿಸ್. ಆಯ್ತು, ಕೂತ್ಕೊಳ್ಳಿ ಈಗ. ಏನ್ರಿ ಇದೆಲ್ಲ? ಆಯ್ತು ಕೂತ್ಕೊಳ್ಳಿ ಮಾರ್ರೆ. ಅದು ನಾನು ತೆಗಿತೇನೆ, ಕಡ್ತೇನೆ, ನಾನು ತೆಗಿಸ್ತೇನೆ ಹೇಳ್ತೇನೆ. ಆಲ್ರೆಡಿ ಟೋಲ್. ನಿಮ್ಗೆ ಕೇಳೋದಿಲ್ಲ, ನಾವೇನ್ ಮಾಡ್ಬೇಕು? ನಿಮ್ಗೆ ಕಿವಿ ಕೇಳಿದ್ರೆ ಬೊಬ್ಬೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।